ಇನ್ನೂ ಒಂದು ವೆಹಿಕಲ್ನ ನಾವು ತಕ್ಕಂಬು ಪ್ಲಾನ್ ಆಗಿತ್ತು. ಬಟ್ ಆಲ್ಮೋಸ್ಟ್ ಎಲ್ಲ ಪ್ರೊಸೀಜರ್ ಆಯ್ತು. ದೇವ್ರ ಹತ್ರ ಅಂತ ಕೇಮ್ ಅಂತ ಇಲ್ಲ ಅಂದಾಗೋಯ್ತಾ. ಕಷ್ಟ ಎಲ್ಲರಿಗೂ ಕೊಡ್ತಾ ಅದನ್ನ ಹೆದರ್ಕ ಓಡಿ ಹೋಗ್ತಿಲ್ಲ, ನಾನಂತೂ ಓಡಿ ಹೋಗ್ತಿಲ್ಲ. ಅದನ್ನು ಎದುರಿಸಿ ನಿಲ್ಲು ಶಕ್ತಿ ಕೊಡ ಅನ್ಕ ಕೇಮ್ದಷ್ಟೇ. ಎಂತ ಆತಿಲ್ಲ, ಇವತ್ತಿಲ್ದ್ರೆ ನಾಳೆಗೆ ದುಡಿತಾ ಎದುರ್ಕಮ್ಮಿ ಅಂದಿತ್ತೆ. ಗೆದ್ರೆ ಅದೇ ಹೇಳ್ತಾರಲ್ಲ ಎಂದ್ರು, ಗೆದ್ರೆ ಸಾವುಕಾರ ಸೋತ್ರೆ ಸಾಲ್ಗಾರ ಅಂದಳಿ. ಜೀವ ಹೊತ್ತಿಲ್ಲಲ್ಲ, ಹೊಡ್ತದ ಮೇಲೆ ಹೊಡ್ತಾ ಅಂದಳಿ ಹೇಳ್ರೆ ಸರಿ ಹೊಡ್ತಾ ಬೀಳ್ತಿತ್ತು ನಂಗೆ ಮಾತ್ರ ಈ ತಿಂಗಳಿಗೆ. ಎಷ್ಟು ಇತ್ತು ಅಷ್ಟರಲ್ಲೇ ನಾವು ಆಸ್ಕಿ ದೊಡ್ಡದು ಮಾಡ್ಕೊಳಕ್. ಹೌದು, ಅದು ಹ್ಯಾಂಗೆ ಮಾಡ್ಕೊಂಡು ಹಾಗೆ ಮಾಡ್ಕೊಳಕ. ಒಂದೇ ಸರಿ ತಲೆ ಮೇಲೆ ಇದ್ಬದ್ದು ಲೋನಲ್ಲಿ ಹಾಯ್ಕೊಂಡ್ರೆ ನೆಗ್ಬಿದ್ದು ನೆಳ್ಳಿಕಾಯಿ ಹತ್ತು. ಈ ಜಾಗದಲ್ಲಿ ಈಗ ಗಾಡಿ ನಿಂತು ಕರೆಕ್ಟ್ 10 ದಿನ ಆಯ್ತು ಇವತ್ತಿಗೆ. ಮಳ್ಳವನಿಗೆ ಒಂಚೂರು ಎಂತಕ್ಕಂದ್ರೆ ಗಾಡಿಗೆ ಇರೋದಲ್ಲ ಗಾಡಿಗೆ ಹಾಕ್ತಾನೆ ಕಡೆ ಹಂಗೆ ಹೇಳಿದ್ರೆ ನಿಮ್ಮ ತಲೆ ಸಮ ಇಲ್ಲ. ಎಂತಕ್ಕಂದ್ರೆ ಹೇಳಿದ್ರೆ ಒಬ್ಬ ವ್ಯಕ್ತಿ ಬಗ್ಗೆ ಗೊತ್ತಿಲ್ಲದೆ ನೀವು ಜಡ್ಜ್ ಮಾಡ್ತಾ ಇದ್ರಿ. ಒಳ ಬಿಟ್ಟಂಗಾಗ್ತದೆ. ನಿಮ್ಮಲ್ಲಿ ಯಾರು ನನ್ನ ಸರೌಂಡಿಂಗಲ್ಲಿದ್ದರೆ, ಬೈಂದೂರು ಉಪ್ಪುಂದ ಈ ಥರ ಯಾವ್ದಾದ್ರು ಇದ್ದರೆ, ನಿಮಗೆ ಈ ಕಂಟೆಂಟ್ ಕ್ರಿಯೇಷನ್ ಜರ್ನಿ ಸ್ಟಾರ್ಟ್ ಮಾಡ್ಕೊಂಬಂಗಿದ್ರೆ ನನ್ನೊಟ್ಟಿಗೆ ನೀವು ಜಾಯ್ನ್ ಆಗಿಲ್ಲಕ್ಕ. ನೀವು ನನ್ನ ವೀಡಿಯೋನ ಮೋಟಿವೇಶನ್ ಆಗಿ ತಗೊಂಡು ನನ್ನ ಗಾಡಿ ರೀಲ್ಸ್ನೆಲ್ಲ ಕಂಡು ನಾನು ಗಾಡಿ ತಗೊಂಡ್ಕೊಂಬು ಆ ಪ್ಲಾನ್ ಆಗಿದ್ದರೆ ಆ ಮೈಂಡ್ಸೆಟ್ ನಾನು ತೆಗೆದಿಟ್ಬಿಡಿ. ಅಂದರೆ ನಮ್ಮ ವಿಷಯ ಬಿಟ್ಟು ನಾನು ಬೇರೆಯವ್ರ ವಿಷಯ ಅದು ಮಾತಾಡೋಕೆ ಹೋಗ್ತಿಲ್ಲ, ಬೇರೆಯವ್ರ ಗಾಡಿ ವಿಷಯನೂ ನಾನು ಮಾತಾಡೋಕೆ ಹೋಗ್ತಿಲ್ಲ. ನೆನ್ಪಿಟ್ಕಣಿ, ಇನ್ನು ಈ ಗಾಡಿನ ಮಾಡಿಫೈ ಮಾಡೋದು ನಾನು 1% ಕೂಡ ರೀಚ್ ಆಗಲಿಲ್ಲ, ಇನ್ನೂ ಬಾಕಿ ಇತ್ತು. ನಾನು ನಿಮಗೆ ಸಂಕ್ಷಿಪ್ತವಾಗಿ ಎಂತೆಲ್ಲ ಮಾಡ್ತಿದ್ದೆ ಅಂದ್ಕೇಳಿ ಅಂತ ಹೇಳ್ತೆ. ಯಾವ್ದು ಗಾಡಿ ನೆಕ್ಸ್ಟ್ ಏನು ಅನ್ಕೊಂಡು ಹೇಳಿ. ನಿಮ್ಮ ಸಪೋರ್ಟ್ ಮಾತ್ರ ನೆಕ್ಸ್ಟ್ ಲೆವೆಲಲ್ಲಿ ಬೇಕು. ನಿಮ್ಗೇನಾದರೂ ಟೂರು ಫಂಕ್ಷನ್ಸ್ ಇರ್ಬೋದು, ಇಲ್ಲ ಫ್ಯಾಮಿಲಿ ಫಂಕ್ಷನ್ಸ್ ಎಂತಾದ್ರು ಇರ್ಬೋದು, ಇಲ್ಲಾಂದರೆ ಟೂರಿಗೆ ಹೊರಗೆ ನಿಮ್ಗೆ ಕಾಲೇಜಿಂದ ವೆಕೇಷನ್ಸು ಟೂರು ಪ್ರತಿಯೊಂದು ಯಾವ ಫಂಕ್ಷನ್ ಬೇಕಾದ್ರೆ ಇಲ್ಲಿ. ಇನ್ನು ಚೌತಿ ಯೂತಿ ಸ್ಟಾರ್ಟ್ ಆಯಿತು, ಯಾವುದಕ್ಕಾದ್ರು ಅಷ್ಟೇ ಗಾಡಿ ಬೇಕಂದೇಳಿ ಹೇಳಿದ್ರೆ ಡೈರೆಕ್ಟ್ ನನ್ನ ನಂಬರು ಇನ್ಸ್ಟಾಗ್ರಾಮ್ ಪ್ರೊಫೈಲಲ್ಲಿತ್ತು, ಬ್ರೋ ಡೆಡಿ ರೋಡ್ವೇಸಿಂದ. ಅಲ್ಲಿ ಹೋಗಿ ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ನೀವು ಡೈರೆಕ್ಟಾಗಿ. ನೀವು ನಾನು ಕೊಡುವಂಥ ಪ್ರೈಸನ್ನ ಬೇರೆ ಗಾಡಿ ಒಟ್ಟಿಗೆ ಕಂಪ್ಯಾರಿಸನ್ ಮಾಡಿ ಕೇಳಿ. ನಿಮ್ಗೆ ಏನಾದರೂ ನನ್ನ ಪ್ರೈಸ್ ಇಷ್ಟ ಆಯಿತು ಅನ್ನೋಳಿ ಹೇಳಿದ್ರೆ DM ಮಾಡಿ ಗಾಡಿನ ಬುಕ್ ಮಾಡ್ಕೊಂಡು ಅನ್ನೋಳಿ ಹೇಳ್ತೆ. ನಮಸ್ಕಾರ ಸ್ನೇಹಿತರೆ, ಇನ್ನೊಂದು ಹೊಸ ವೀಡಿಯೋಗೆ ಸ್ವಾಗತ. ತುಂಬ ಜನ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಆಗ್ತಾಯಿದ್ರಿ, ತುಂಬ ಜನ ಪರ್ಸ್ನಲ್ ಆಗಿ ಮೆಸೇಜ್ ಹಾಕಿ ಕೇಳ್ತಾ ಇದ್ರಿ ವಾಟ್ಸಪ್ಪಲ್ಲಿ. ಗಾಡಿ ಮಾಡಿದ್ರೆ ಹಾಗೆ ಟ್ರಾವೆಲರ್ ಮಾಡ್ಬೋದಾ, ಇಲ್ಲ 25 ಸೀಟ್ರ್ ಮಾಡ್ಬೋದಾ, 21 ಸೀಟ್ರ್ ಮಾಡ್ಬೋದಾ, ಇಲ್ಲ ಅಂದ್ರೆ ಹೇಳಿದ್ರೆ Ertiga ಇನೋವಾ ಮಾಡೋದು ಡಿಲ್ಲಿ ಅನ್ಕೊಂಡು ಹೇಳಿ. ಬಟ್ ಎಂತಂದ್ರೆ ಹೇಳಿದ್ರೆ ನಿಮ್ಮ ಲೊಕೇಶನ್ ಮೇಲೆ ಡಿಪೆಂಡ್ ಆಗಿರುತ್ತೆ. ನಾನು ಕಿಲೋಮೀಟ್ರಿಗೆ ಎಷ್ಟು ತಗೊಂತಿದ್ದೆ ಅನ್ಕೊಂಡು ಹೇಳಿ ಎಲ್ಲ ಕೇಳ್ತಾ ಇದ್ರಿ. ಬಟ್ ನಮ್ದು ಇಲ್ಲಿ ಕಡೆ ಎಲ್ಲ ಫಿಕ್ಸ್ ಮಾಡಿ ಒಂದು ರೇಟ್ ಹೇಳೋದು. ಕೆಲವೊಂದು ಬರೀ ಕಿಲೋಮೀಟ್ರ್ ಇತ್ತು, ಕಿಲೋಮೀಟ್ರ್ ಬೇಕಾದ್ರೆ ಕಿಲೋಮೀಟ್ರ್ ಬಾಡಿಗೆನೇ ಇರ್ತಿತ್ತು. ಬಟ್ ಯಾವುದು ವರ್ಕೌಟ್ ಆಗ್ತಿಲ್ಲ ಅಂತ ಹೇಳಿ ನಾನು ನಿಮ್ಗೆ ಈ ವಿಡಿಯೋದಲ್ಲಿ ಹೇಳ್ತೆ. ನೀವು ನನ್ನ ವೀಡಿಯೋನ ಮೋಟಿವೇಶನ್ ಆಗಿ ತಗೊಂಡು ನನ್ನ ಗಾಡಿ ರೀಲ್ಸ್ನೆಲ್ಲ ಕಂಡು ನಾನು ಗಾಡಿ ತಗೊಂಡ್ಕೊಂಬು ಆ ಪ್ಲಾನ್ ಆಗಿದ್ದರೆ ಆ ಮೈಂಡ್ಸೆಟ್ ನಾನು ತೆಗೆದಿಟ್ಬಿಡಿ. ಯಾಕಂದರೆ ನಿಮ್ಮ ಕಾಂಟ್ಯಾಕ್ಟ್ ಇರ್ಕು ಮೈನಾಗಿ ಕಡಿಕೆ ನಿಮಗೆ ಕಾನ್ಫಿಡೆನ್ಸು ಇರ್ಕು. ಯಾಕಂದರೆ ಹೇಳಿದ್ರೆ ನಾನು ಇಲ್ಲಿ ಈಗ ಕಾಂತಿಪುರ ಸಾಕು. ಈ ಜಾಗದಲ್ಲಿ ಈಗ ಗಾಡಿ ನಿಂತು ಕರೆಕ್ಟ್ 10 ದಿನ ಆಯ್ತು ಇವತ್ತಿಗೆ. ಗಾಡಿ ಮೂವ್ ಆಗಲಿಲ್ಲ, ಇವತ್ತು ವಾಶ್ ಮಾಡಿ ಇಟ್ಟಿದೆ, ಮೂವ್ ಆಗಲಿಲ್ಲ. ಯಾಕಂದರೆ ಅನ್ಸೀಸನಲ್ಲಿ ಗಾಡಿ ನಿಲ್ಸ್ಕತ್ತು ನಾವು. ಅನ್ಸೀಸನಾಗೆ ಎಂಥದ್ದು ಇರೋದಿಲ್ಲ. ಇಲ್ಲಾಂದರೆ ಕೆಲವೊಂದು ಟೈಮ್ ಎಂತ ಹೇಳಿದ್ರೆ ಒಂದೇ ದಿನ ಡಬಲ್ ಬಾಡಿಗೆ ಬತ್ತು, 2 ಬಾಡಿಗೆ 3 ಬಾಡಿಗೆ ಒಂದೇ ದಿನ ಬತ್ತು. ಅಷ್ಟು ದಿನ ಹುರ್ಕ್ ತಗೊಂಡು ಒಂದು ಗಾಡಿ 2 ಮಾಡುವ, ಇನ್ನೊಂದು ಗಾಡಿ ಮಾಡುವ ಅಂದೇಳಿ ಹೇಳ್ರೆ ಕಾಲು ನೆಕ್ಕ ಬೀಳ್ಕತ್ತು. ಅದಕ್ಕೆ ಎಷ್ಟಿತ್ತು ಅಷ್ಟರಲ್ಲೇ ನಾವು ಆಸ್ಕಿ ದೊಡ್ಡದು ಮಾಡ್ಕೊಳಕ್ಕೆ. ಹೌದು, ಅದು ಹ್ಯಾಂಗೆ ಮಾಡ್ಕೊಂಡು ಹಾಗೆ ಮಾಡ್ಕೊಳಕ. ಒಂದೇ ಸರಿ ತಲೆ ಮೇಲೆ ಇದ್ಬದ್ದು ಲೋನಲ್ಲಿ ಹಾಯ್ಕೊಂಡ್ರೆ ನೆಗ್ಬಿದ್ದು ನೆಳ್ಳಿಕಾಯಿ ಹತ್ತು. ಈಗ ಕಾಣಿ 10 ದಿನ ಆಯ್ತು ಗಾಡಿ ನಿಂತು. ನಾನು ಈ ಪ್ರತಿಯೊಂದು ಡೌನ್ಫಾಲ್ ನನಗೆ ಆಗ್ತಿಪ್ಪು ಡೌನ್ಫಾಲ್ನು ನಿಮ್ಮ ಹತ್ರ ಹೇಳ್ಕಂತೆ. ನನಗೆ ಅಂಥದ್ದವರು ಒಂದು ಸ್ವಲ್ಪ ಮೇಲೆ ಬಂದರು ಅದನ್ನು ಹೇಳ್ಕಂತೆ. ಪ್ರತಿಯೊಂದೂ ಯಾವುದಕ್ಕೂ ನಾಚಿಕೆ ಇಲ್ಲ ಇನ್ನೊಬ್ರು ಏನೋ ಹೇಳ್ತಾರೆ ನನಗೆ ನಿನ್ನ ಹತ್ರ ಎಂತ ಇಲ್ಲ ಅನ್ನೋ ಹೇಳಿ ತೋರಿಸ್ಕೊಂತೆ. ನಿನ್ಗೆ ಎಂತ ಇಲ್ಲ, ನನ್ನ ಹತ್ರ ಎಂತ ಇತ್ತು ಅದನ್ನು ತೋರಿಸ್ಕೊಂತೆ, ಎಂತ ಇಲ್ಲ ಅದನ್ನು ತೋರಿಸ್ಕೊಂತೆ. ನಿಮ್ಗೆ ಎಂಥದಿಲ್ಲ ಅದ್ರಾಗೆ ಎಂತ ಇಲ್ಲ. ಕಾಣಿ ಕರೆಕ್ಟ್ 10 ದಿನ ಆಯಿತು ಗಾಡಿ ನಿಂತು. ಗಾಡಿಗೆ ಯಾವುದೇ ಬುಕ್ಕಿಂಗ್ಸ್ ಇಲ್ಲ, ಎಂಥದ್ದು ಇಲ್ಲ. ಒಂದು ಪರ ಕಾಮ್ಗೆ ಹೋದರೆ ನಮಗೆ ಸದ್ಯದಕ್ಕೆ ಬುಕ್ಕಿಂಗ್ಸ್ ಡಲ್ ಇತ್ತು, ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಡಲ್ ಇತ್ತು. ಇನ್ನೊಂದು ಬರೀ ಕಾಮ್ಕೋರೆ ಕೆಲವರು ನನ್ನ ಇಲ್ಲಿ ಪಿಕಪ್ ಮಾಡಲಿಕ್ಕಿಲ್ಲ, ನೀವು ಗಾಡಿನ ಅಲ್ಲಿ ಪಿಕಪ್ ಮಾಡಲಿಕ್ಕಿಲ್ಲ ಅಂದ್ಕೊಂಡು ಹೇಳಿ ನಮ್ಮನ್ನು ಸ್ವಲ್ಪ ಹೊರಗಿನವರಾಗಿ ಮಾಡಿಬಿಟ್ಟಿರೆ. ತೊಂದರೆ ಇಲ್ಲ, ನಿಮ್ಮ ಆಶೀರ್ವಾದ ನಮಗೆ ಯಾವತ್ತೂ ಇರಲಿ. ಬನ್ನಿ ತೋರಿಸ್ತೇವೆ ಪ್ರತಿಯೊಂದು ನಾವು ಸಂಕ್ಷಿಪ್ತವಾಗಿ ಹೇಳ್ತೇವೆ. ಪ್ರತಿಯೊಂದು ಬಾಡಿಗೆಯಲ್ಲಿ ಗಾಡಿ ಕಾಣಿ ಈಗ ಸದ್ಯ ಕ್ಲೀನ್ ಮಾಡಿ ಹಿಂಗೆ ಮಾಡಿ ಇಟ್ಟಿದ್ದೆ. ಬಾಡಿಗೆ ಇದ್ದಂಗೂ ಒಂದು ಸ್ಟೆಪ್ ಬೈ ಸ್ಟೆಪ್ ಎಂಥವ್ರು ಮಾಡ್ಕೊಂಡು ಹೋಗ್ದು ಅಂಬುದು ನನ್ನದೊಂದು ಥೀಮು. ಯಾಕಂದರೆ ಒಂದೇ ಸರಿ ಗಾಡಿನ ತಗೊಂಡೋಗಿ ನಾನು ಈ ಗಾಡಿ ಬಂದಾಗ ಸುಮಾರು ಜನ ನನಗೆ ಹೇಳ್ರು, ಯಾಕಂದರೆ ಸ್ಟಾಕ್ ಗಾಡಿ ಇತ್ತು, ಎಂಥದ್ದು ಗಾಡಿಗೆ ಲೋಡ್ ಇರಲಿಲ್ಲ, ಎಂಥದ್ದು ಐಟಮ್ಸ್ ಆಕ್ಸೆಸರೀಸ್ ಅಂತ ಇರಲಿಲ್ಲ. ಅಷ್ಟೊತ್ತಿಗೆ ಸುಮಾರು ಜನ ಹೇಳ್ರು, ಸುಮಾರು ಬದಿ ಎಲ್ಲ ಸಜೆಷನ್ ಮಾಡ್ರಿ, ಇಲ್ಲಿ ಹೋಗು, ಇಂಥ ಕಡೆ ಹೋಗು, ಗಾಡಿನ ಒಂದು 2 ಲಕ್ಷ 3 ಲಕ್ಷ ಆಯ್ತು, ರೆಡಿ ಮಾಡ್ಕೊಂಡು ಬಾ ಅಂದ್ಕೊಂಡು ಹೇಳಿ. ನನ್ನ ಹತ್ರ ಅಮೌಂಟ್ ಎಲ್ಲಿವರೆಗೆ ಇದ್ದಿತ್ತು ಅಂದರೆ ಗಾಡಿ ಡೌನ್ ಪೇಮೆಂಟಿಗೆ ಅಷ್ಟೇ ಇದ್ದಿತ್ತು, ಮತ್ತು ಗಾಡಿ ಮತ್ತು ಉಳಿದು ಲೋನ್ ಹಾಕೊಂಡು ತಗೊಂಡು ಬಂದದ್ದು. ಅದಾದ ನಂತರ ಈಗ ಗಾಡಿ ಮತ್ತೆ ಆಕ್ಸೆಸರೀಸ್ ಹಾಕು, ಗಾಡಿನ ರೆಡಿ ಮಾಡ್ಕೊ, ಇಂಟೀರಿಯರ್ ರೆಡಿ ಮಾಡ್ಕೊ, ಎಕ್ಸ್ಟೀರಿಯರ್ ರೆಡಿ ಮಾಡ್ಕೊ, ಪೇಂಟ್ ಮಾಡ್ಕೊ, ರಬ್ಬಿಂಗು, ಪಾಲಿಶು, ಗ್ರಾಫಿಕ್ಸು ಮತ್ತು ಎಕ್ಸ್ಟ್ರಾ ಆಕ್ಸೆಸರೀಸ್ ಇದನ್ನೆಲ್ಲ ನಡಿ ಹೇಳ್ರೆ ಎಂತ ಇಲ್ಲ ಅಂದ್ರೆ ಒಂದು 2 ಲಕ್ಷ ನಾನು ಎಕ್ಸ್ಟ್ರಾ ಲೋನ್ ಮಾಡ್ಕಿದ್ದು. ಆಗ ಏನಾದ್ರು ನಾನು ಅವ್ರಿಗೆ ಮಾತು ಕೇಂಡು ಏನಾದ್ರು ಲೋನ್ ಮಾಡಿದರೆ
ಇಲ್ಲಿವರೆಗೂ ನಾನೀಗ ಆ ಲೋನು ತೀರ್ಸ್ಕೊಂತಿಲ್ಲ ಆಯಿತು, ಗಾಡಿ ಲೋನು ತೀರ್ಸ್ಕೊಂಬಕಾತಿಲ್ಲ ಆಯಿತು, ಆ ಲೆವೆಲಿಗೆ ಇರ್ತಿದೆ. ಬಟ್ ನಾನು ಅದು ಆ ಹೆಡಸ್ಟಿಕ್ಕಿ ಅವ್ರ ಮಾತು ಕೇಳಲಿಲ್ಲ. ಸೊ ನಾನೆಂತ ಮಾಡಿದೆ ಅನ್ನೋದು ಹೇಳಿದ್ರೆ, ಬಂದು ಗಾಡಿ ಹ್ಯಾಂಗಿತ್ತು ಹಾಗೆ ಓಡಿಸ್ದಂಗೂ EMIಗೆ ನನ್ನ ಖರ್ಚಿಗೆ ಮನೆ ಖರ್ಚಿಗೆ ತೆಗೆದಿಟ್ಟು ಅದ್ರ ನೆಕ್ಸ್ಟ್ ಏನು ಉಳಿತು ಅದನ್ನು ಗಾಡಿ ಮಾಡಿಫಿಕೇಷನ್ಗೆ ಆಗ್ತಿದ್ದೆ. ಕೆಲವರು ಜನ ಹೇಳ್ತೀರಿ ಮಳ್ಳ ಅವನಿಗೆ ಒಂಚೂರು ಎಂತಕ್ಕಂದ್ರೆ ಗಾಡಿಗೆ ಇರೋದಲ್ಲ ಗಾಡಿಗೆ ಹಾಕ್ತೆ ಅಂತ ಹೇಳಿ, ಹಂಗೆ ಹೇಳೋರು ನಿಮ್ಮ ತಲೆ ಸಮ ಇಲ್ಲ. ಎಂತಕ್ಕಂದ್ರೆ ಹೇಳಿದ್ರೆ ಒಬ್ಬ ವ್ಯಕ್ತಿ ಬಗ್ಗೆ ಗೊತ್ತಿಲ್ಲದೆ ನೀವು ಜಡ್ಜ್ ಮಾಡ್ತಾ ಇದ್ರಿ, ಬಿಟ್ಟಾಕಿ ಅದ್ರ ಬಗ್ಗೆ ನಾನು ಮಾತಾಡೋದಿಲ್ಲ. ಆದರೆ ನನಗೆ ಹೆಂಗಂದ್ರೆ ಹೇಳಿದ್ರೆ ನನ್ನ ಗಾಡಿ ನನಗೊಂದು ಆಸೆ ಇತ್ತು ಅಂತಂದ್ರೆ ಹೇಳಿದ್ರೆ, ನಾನು ಯಾವ ಗಾಡಿನ ತಗೊಂಡ್ಬಂದ್ರೆ ಅದನ್ನು ಸುಮ್ಮನೆ ಬಿಡೋದಿಲ್ಲ, ಒಂದು ರೇಂಜಿಗೆ ಅದನ್ನು ಬಿಲ್ಡ್ ಮಾಡಿ ಇನ್ನೊಬ್ರಿಗೆ ಸೇಲ್ ಮಾಡ್ತೀವಿ, ಬಿಲ್ಡ್ ಮಾಡಿ ಸೇಲ್ ಮಾಡ್ತೇವೆ. ನಂದು ಈಗ ಆಲ್ರೆಡಿ ಒಂದು 7-8 ಗಾಡಿ ಆಯ್ತು ನನಗೆ ಮಾಡಿಫೈ ಮಾಡಿ ಕೊಟ್ಟದ್ದು. ಬೈಕ್ ಆಯ್ಪು ಸಾಕು, ಕಾರ್ ಆಯ್ಪು ಸಾಕು, ಇಲ್ಲಾಂದ್ರೆ ನನ್ನ ಬ್ಯಾಕ್ ಸೈಡ್ ಮುಂಚೆ ಇದ್ದ TT ಆಯ್ಪು ಸಾಕು, ಎಲ್ಲದನ್ನು ಇದನ್ನು ಒಂದು ಆಸೆಗೆ ರೆಡಿ ಮಾಡಿ ಇಟ್ಟಿದೆ. ಈಗ ಮಕ್ಕಳಿಗಾರು ಅಷ್ಟೇ, ಕಾಲೇಜ್ ಮಕ್ಕಳಿಗೆ ಅವ್ರಿಗೆ ಕ್ರೇಜ್ ಇರುತ್ತೆ, ಆ ಆಕ್ಸಿಡೆಂಟ್ಸ್ ಇರ್ಕು ಗಾಡಿಗೆ ಹಿಂಗಿರ್ಕು ನಮ್ಗೆ ಯಾವುದಕ್ಕೂ ಕೊರತೆ ಇರ್ಬೇಕಾಗ ಅನ್ಕೊಂಡು ಹೇಳಿ ನನ್ನ ಗಾಡೀಲಿ ಬಪ್ಪರಿಗೆ ನಾನು ಎಕ್ಸಾಕ್ಟ್ಲಿ ನಾನು ಹೇಳ್ತೆ, ಯಾವುದೇ ನಿಮಗೆ ಕೊರತೆ ಇಪ್ಪುದಿಲ್ಲ. ಯಾಕಂದರೆ DJ ಸಿಸ್ಟಮ್ಸಿಂದ, ಸೌಂಡ್ ಸಿಸ್ಟಮಿಂದ, ಸರೌಂಡಿಂಗ್ ಸಿಸ್ಟಮ್ಸಿಂದ ಇಲ್ಲ ಕೆಳಗೆ ಗಾಡಿ ಹೊರಗಡೆ ಇರೋ ವೋಕಲ್ ಸಿಸ್ಟಮ್ಸ್ ಇರ್ಬೋದು, ಲೈಟಿಂಗ್ಸ್ ಇರ್ಬೋದು, ಪ್ರತಿಯೊಂದರಿಗೂ ನಿಮ್ಗೆ ಯಾವುದೇ ಒಂದು ಕೊರತೆ ಆಗೋದಿಲ್ಲ. ಆ ಥರ ಒಂದು ಗಾಡಿ ನಾನು ಹೆಂಗೆ ಬೇಕು ಹಂಗೆ ರೆಡಿ ಮಾಡ್ಕೊಂಡಿದ್ದೆ. ಗಾಡಿ ಲುಕ್ ವೈಸು ಅಷ್ಟೇ, ಫ್ರಂಟು ಬ್ಯಾಕು ಹೆಂಗೆ ಬೇಕು ನಂಗೆ ಅಷ್ಟು ಚೆಂದ ಮಾಡಿ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೆ. ಮತ್ತೆ ಅಂತ ಹೇಳಿದ್ರೆ ಅದೇ ನೀವು ಗಾಡಿನ ತಗೊಂಬುದಾರು ಅಡ್ಡಿಲ್ಲ, ಬಟ್ ಒಂದೇ ಸರಿ ತಗೊಂಡೋಗಿ ಅದನ್ನು ದುಡ್ಡು ಅದಕ್ಕೆ ಹಾಕಿ ಆ ದುಡ್ಡು ಬತ್ತ ಅನ್ಕೊಂಡು ಹೇಳಿ ಕಾಮಕ್ಕಿಂತ ಸಾಲದ ಹೊರೆಯಲ್ಲಿ ಬೀಳೋದಕ್ಕಿಂತ ನಿಮ್ಮ ಕೈಯಲ್ಲಿ ಎಷ್ಟಿತ್ತು ಅಷ್ಟೊಂದು ಗಾಡಿನ ಚೆಂದ ಮಾಡಿ ರೆಡಿ ಮಾಡಿ ಇಟ್ಕೊಂಡು ಹೊತ್ತ ನಿಧಾನ ಮಾಡ್ಕೊಂಡು ಹೋಗಿ. ನನಗೂ ಇನ್ನೂ ನಾನು ಇದು 1% ಕೂಡ ರೀಚ್ ಆಗಿಲ್ಲ, ನೆನ್ಪಿಟ್ಕೊಂಡು. ಇನ್ನು ಈ ಗಾಡಿನ ಮಾಡಿಫೈ ಮಾಡೋದು ನಾನು 1% ಕೂಡ ರೀಚ್ ಆಗಲಿಲ್ಲ, ಇನ್ನೂ ಬಾಕಿ ಇತ್ತು. ಬಟ್ ನಿಮ್ಮ ಸಹಕಾರ ಹೆಂಗೆ ಸಿಕ್ಕುತ್ತೋ ಹಂಗೆ ಅದ್ರ ಮೇಲೆ ನಾನು ಗಾಡಿನ ಬಿಲ್ಡ್ ಮಾಡಿದೆ. ಅದಲ್ಲದೆ ಇನ್ನೂ ತುಂಬ ಕನಸಿತ್ತು, ಅದನ್ನೆಲ್ಲ ಈಡೇರಿಸ್ಕೊಳ್ಕೊ. ನನಗೆ ಖಾಲಿ ಗಾಡಿನೇ ಕಣ್ಕೊಂಡು ಹೋಗ್ತಾರೆ, ಬಾಡಿಗೆ ದುಡ್ಡು ಬಂದ ದುಡ್ಡಿಂದ EMI ಕಟ್ಟಿ ಗಾಡಿನ ಮಾತ್ರ ಕಣ್ಕೊಂಬಾರ. ಓಕೆ, ಇಷ್ಟೊತ್ತಿಗೆ ಏನೋ ಮಾಡ್ತಿದ್ದೆ, ಬಟ್ ಪ್ರತಿಯೊಂದೂ ಕಾಣ್ಕೊ. ನಿಮ್ಗೆ ಆಲ್ರೆಡಿ ಗೊತ್ತಿದ್ದು ನಂದು ಮನೆ ಪ್ರೋಗ್ರೆಸ್ಸಲ್ಲಿತ್ತು, ಅದನ್ನು ಕಾಣ್ಕೊ. ಪ್ರತಿಯೊಂದನ್ನು ನೋಡೋದ್ರಿಂದ ಸ್ವಲ್ಪ ಸ್ಟ್ರಗಲ್ ಆಗ್ತಿತ್ತು. ಮತ್ತು ಅದಲ್ಲದೆ ಹೊಡೆತದ ಮೇಲೆ ಹೊಡೆತ ಅಂತೇಳಿ ಹೇಳಿದ್ರೆ ಸರಿ ಹೊಡೆತ ಬೀಳ್ತಿತ್ತು ನಂಗೆ ಮಾತ್ರ ಈ ತಿಂಗಳಿಗೆ. ಯಾಕಂದರೆ ಟೋಟಲ್ ನಿಮ್ಗೆ ಗೊತ್ತಿತ್ತು ಒಂದು 60,000 ನಾನು ಗಾಡಿ ಟೋಟಲ್ ಎಲ್ಲ ಸೇರಿ EMI ಕಟ್ಟೋಕಿತ್ತು. ಬಟ್ ಈ ಸರಿ ಎಂತ ಆಯ್ತು ಅಂತ ಹೇಳಿದ್ರೆ, ನಂದೊಂದು ಕಾರು ಯೆಲ್ಲೋ ಬೋರ್ಡ್ ಡಿಸೈರ್ ಬರೀತು, ಬ್ರಾವೋ ಅಂತ ಹೇಳ್ತೀನಿ. ಆ ಡಿಸೈರ್ ಅದೆಂತ ಆಯ್ತು ಅಂದರೆ ಇಂಜನ್ ಸೀಸ್ ಆಯ್ತು ಆ ಗಾಡಿ ಅದನ್ನು ರಿಪೇರಿ ಇಟ್ಟು. ಸೊ ಅಲ್ಲೊಂದು 35,000ವರೆಗೂ ಅಲ್ಲಿ ಆಯ್ತು ಈಗ ಬಿಲ್ ತಗೊಂಡು ಬರ್ತೀವಿ ಇವತ್ತು. ಅದಾದ ನಂತರ ಇದಕ್ಕೂ ಬಾಡಿಗೆ ಇಲ್ಲ, ಸ್ಟ್ರಗಲ್ ಬೆನ್ನಿಗೆ ಬಿಡ್ತು. ನಾವು ಎಲ್ಲಿ ನಮಗೆ ಸಪೋರ್ಟ್ ಸಿಕ್ಕುತ್ತೋ, ನಾವು ಎಲ್ಲಿ ಹೈ ಲೆವೆಲಿಗೆ ಹೊತ್ತು ಆವಾಗ ನಾವು ಎಷ್ಟು ಕುಂದಿದೆ ಮುಂದೆ ಹೊತ್ತು, ಈ ಥರ ಎಲ್ಲ ಆದವತ್ತಿಗೂ ನಾವು ಅಷ್ಟೇ ಕುಂದಿದೆ ಅದನ್ನು ಎದುರಿಸಿ ನಿಂತ್ಕೊಂಡು ಮೇಯ್ನ್ ಇಂಪಾರ್ಟೆಂಟ್ ಆಗಿರುತ್ತೆ. ನಾನೀಗ ಅದನ್ನೇ ಮಾಡ್ತಿದ್ದದ್ದು. ಎಂತ ಬೇಕಾದ್ರೆ ಆಗಲಿ ದೇವ್ರ ಹತ್ರ ಅಂತ ಕೇಮ್ ಎಂತ ಇಲ್ಲ ಎಂದಾಗೋಯ್ತಾ. ಕಷ್ಟ ಎಲ್ಲರಿಗೂ ಕೊಡ್ತಾ ಅದನ್ನು ಹೆದರ್ಕ ಓಡಿ ಹೋಗ್ತಿಲ್ಲ, ನಾನಂತೂ ಓಡಿ ಹೋಗ್ತಿಲ್ಲ. ಅದನ್ನು ಎದುರಿಸಿ ನಿಲ್ಲು ಶಕ್ತಿ ಕೊಡ ಅನ್ಕ ಕೇಮ್ದಷ್ಟೇ, ಎಂತ ಆತಿಲ್ಲ. ಇವತ್ತಿಲ್ಲದೆ ನಾಳೆಗೆ ದುಡಿತಾ ಎದುರ್ಕಂಡು ಎಂದಿತ್ತೆ. ಗೆದ್ರೆ ಅದೇ ಹೇಳ್ತಾರಲ್ಲ ಎಂದದು, ಗೆದ್ರೆ ಸಾವುಕಾರ ಸೋತ್ರೆ ಸಾಲ್ಗಾರ ಅಂದೇಳಿ, ಜೀವ ಹೊತ್ತಿಲ್ಲಲ್ಲ. ಇನ್ನೊಂದು ಎಂತ ಹೇಳಿದ್ರೆ, ಇನ್ನೂ ಒಂದು ವೆಹಿಕಲ್ನ ನಾವು ತಕ್ಕಂಬು ಪ್ಲ್ಯಾನ್ ಆಗಿತ್ತು. ಬಟ್ ಆಲ್ಮೋಸ್ಟ್ ಎಲ್ಲ ಪ್ರೊಸೀಜರ್ ಆಯ್ತು, ಬಟ್ ಅದು ಸ್ವಲ್ಪ ಕಂಡೀಷನ್ ಆಗಿಲ್ಲ. ನಾವು ತಕ್ಕಂಬ ವೆಹಿಕಲ್ ಎಲ್ಲ ಹಾಗೆ ಅನ್ಕಂಡೀಷನ್ ವೆಹಿಕಲ್ನ ತಕ್ಕಂಡು ಕಂಡೀಷನ್ ಮಾಡ್ಕೊಂಡು ಓಡಿಸುತ್ತೆ. ಅದೆಂತ ಆಯ್ತು ಅಂದರೆ ಸ್ವಲ್ಪ ಕಂಡೀಷನಿಗಿಲ್ಲ. ಯಾವ ವೆಹಿಕಲ್ಲು ಎಂತ ಅನ್ಕೊಂಡು ಹೇಳ್ತೆ, ಯಾವ ಥರ ಕ್ಯಾಟಗರಿ ಅನ್ಕೊಂಡು. ಎಲ್ಲೋ ಬರ್ಡೆ ಟೂರಿಸ್ಟ್ ಫೀಲ್ಡಿಗೆ. ಬಟ್ ಅದು ಯಾವ ವೆಹಿಕಲ್ ಏನು ಅನ್ಕೊಂಡು ಹೇಳ್ತೆ, ಸಣ್ಣ ಗಾಡಿ. ಮುಂದಿನ ದಿನಗಳಲ್ಲಿ ಹೇಳ್ತೆ. ಆಲ್ಮೋಸ್ಟ್ ಆಯಿತು, ವ್ಯವಹಾರ ಎಲ್ಲ ಆಯಿತು, ದುಡ್ಡು ವ್ಯವಹಾರ ಅದು ಆಚೀಚಿಗೆಲ್ಲ ಆಗಿದೆ. ಬಟ್ ಡಾಕ್ಯುಮೆಂಟ್ ವೈಸ್ ಸ್ವಲ್ಪ ರಿಸ್ಕಿ ಇತ್ತು. ಅದು ಡಾಕ್ಯುಮೆಂಟ್ ವೈಸ್ನೆಲ್ಲ ಕ್ಲಿಯರ್ ಮಾಡ್ಕೊಂಡು ಗಾಡಿನ ರೆಡಿ ಮಾಡೋಕ್ಕಿತ್ತು. ಗಾಡಿನ ರೆಡಿ ಮಾಡ್ರ ಮೇಲೆ ರೋಡಿಗೆ ಇಳಿಸುತ್ತೋ ಅದನ್ನು ನಿಮಗೆ ಸಂಕ್ಷಿಪ್ತವಾಗಿ ಎಂತೆಲ್ಲ ಮಾಡ್ತಿದ್ದೆ ಅಂದ್ಕೇಳಿ ಅಂತ ಹೇಳ್ತೆ. ಯಾವ್ದು ಗಾಡಿ ನೆಕ್ಸ್ಟ್ ಏನು ಅನ್ಕೊಂಡು ಹೇಳಿ. ನಿಮ್ಮ ಸಪೋರ್ಟ್ ಮಾತ್ರ ನೆಕ್ಸ್ಟ್ ಲೆವೆಲಲ್ಲಿ ಬೇಕು. ನಿಮ್ಗೇನಾದರೂ ಟೂರು ಫಂಕ್ಷನ್ಸ್ ಇರ್ಬೋದು, ಇಲ್ಲ ಫ್ಯಾಮಿಲಿ ಫಂಕ್ಷನ್ಸ್ ಎಂತಾದ್ರು ಇರ್ಬೋದು, ಇಲ್ಲಾಂದರೆ ಟೂರಿಗೆ ಹೊರಗೆ ನಿಮ್ಗೆ ಕಾಲೇಜಿಂದ ವೆಕೇಷನ್ಸು ಟೂರು ಪ್ರತಿಯೊಂದು ಯಾವ ಫಂಕ್ಷನ್ ಬೇಕಾದ್ರೆ ಆಗಲಿ. ಇನ್ನು ಚೌತಿ ಸ್ಟಾರ್ಟ್ ಆಯಿತು, ಯಾವುದಕ್ಕಾದ್ರು ಅಷ್ಟೇ ಗಾಡಿ ಬೇಕಂದೇಳಿ ಹೇಳಿದ್ರೆ ಡೈರೆಕ್ಟ್ ನನ್ನ ನಂಬರು ಇನ್ಸ್ಟಾಗ್ರಾಮ್ ಪ್ರೊಫೈಲಲ್ಲಿತ್ತು, ಬ್ರೋಡೆಡಿ ರೋಡ್ವೇಸಿಂದ. ಅಲ್ಲಿ ಹೋಗಿ ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ನೀವು ಡೈರೆಕ್ಟಾಗಿ. ನೀವು ನಾನು ಕೊಡುವಂಥ ಪ್ರೈಸನ್ನು ಬೇರೆ ಗಾಡಿ ಒಟ್ಟಿಗೆ ಕಂಪ್ಯಾರಿಸನ್ ಮಾಡಿ ಕೇಳಿ. ನಿಮ್ಗೆ ಏನಾದರೂ ನನ್ನ ಪ್ರೈಸ್ ಇಷ್ಟ ಆಯಿತು ಅಂದೇಳಿ ಹೇಳಿದ್ರೆ DM ಮಾಡಿ ಗಾಡಿನ ಬುಕ್ ಮಾಡ್ಕೊಂಡು ಏನೇಳಿ ಹೇಳ್ತೆ. ಇನ್ನೊಂದು ನನಗೆ ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡಿ ಕೇಳ್ಕೊಂತಿದ್ದದ್ದು, ಸ್ವಲ್ಪ ಜನ ಎಂತ ಮಾಡ್ತಿದ್ರಿ ಅಂದೇಳಿ ಹೇಳಿದ್ರೆ ನನಗೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಆಗ್ತಾಯಿದ್ರಿ. ಎಂತ ಹೇಳಿದ್ರೆ, ಬ್ರೋ ಈ ಗಾಡಿ ಹೆಂಗೆ, ಆ ಗಾಡಿ ಹೆಂಗೆ ಅನ್ಕೊಂಡು ಹೇಳಿ ಕೆಲವೊಂದು ಪ್ರೊಫೈಲ್ಗಳನ್ನ ನನಗೆ ಕಳಿಸಿ, ಈ ಇವ್ರ ಗಾಡಿ ಹೇಗಿದೆ, ಅವ್ರ ಗಾಡಿ ಹೇಗಿದೆ ಅಂತ ಹೇಳಿ ನನ್ನ ಹತ್ರ ಕೇಳ್ತಾ ಇದ್ರಿ. ಬಟ್ ನೀವು ನನ್ನ ಹತ್ರ ಅದನ್ನ ಎಂತ ಕೇಳ್ತಾ ಇದ್ರಿ ಅನ್ಕ ನನಗೆ ಗೊತ್ತಿಲ್ಲ. ಬಟ್ ನಾನು ಬೇರೆಯವ್ರ ಗಾಡಿ ಬಗ್ಗೆ ಕಮೆಂಟ್ ಮಾಡೋಕೆ ಹೋಗ್ತಿಲ್ಲ.
ಎಲ್ಲ ಗಾಡಿನೂ ಎಲ್ಲರಿಗೂ ಅವ್ರವ್ರದ್ದೇ ಬಂಡವಾಳ ಹಾಕಿ ಅವ್ರವ್ರು ಕಷ್ಟಪಟ್ಟು ಶ್ರಮ ಇರುತ್ತೆ ಅವ್ರವ್ರ ಗಾಡಿಯಲ್ಲಿ. ಯಾರ ಗಾಡಿ ಬಗ್ಗೆನೂ ಅಷ್ಟು ಹಾಂಗ್ ಮಾಡಿ ಮಾತಾಡೋದಿಲ್ಲ, ಜಾಸ್ತಿ ಮಾತಾಡೋದು ಕಮ್ಮಿ ಮಾತಾಡೋದು ಸರಿಯಾದಿಲ್ಲ. ಯಾಕಂದರೆ ನಾನೊಬ್ಬ ಗಾಡಿ ಇಟ್ಟಿರೋದ್ರಿಂದ ನನಗೆ ಗಾಡಿ ಬಗ್ಗೆ ನನಗೆ ಗೊತ್ತಿತ್ತು. ನಾ ಎಷ್ಟು ಸ್ಟ್ರಗಲ್ ಆಯಿತು ಈ ಗಾಡಿ ತಪ್ಪಾಗ, ಮತ್ತು ಈಗ ಪ್ರತಿಯೊಂದು EMI ಕಟ್ಟುವಾಗ ಎಷ್ಟು ಸ್ಟ್ರಗಲ್ ಆಗುತ್ತೆ, ಟ್ಯಾಕ್ಸ್ ಕಟ್ಟುವಾಗ ಪ್ರತಿಯೊಂದಕ್ಕೂ ಎಷ್ಟು ಸ್ಟ್ರಗಲ್ ಆಗುತ್ತೆ, ಮೈಂಟೆನೆನ್ಸ್ ಮಾಡುವಾಗ ಎಷ್ಟು ಸ್ಟ್ರಗಲ್ ಆಗುತ್ತೆ, ಎಲ್ಲದು ನಮ್ಗೆ ಗೊತ್ತಿರುತ್ತೆ. ಬಟ್ ಇನ್ನೊಂದು ಗಾಡಿ ಬಗ್ಗೆ ಆ ಥರ ಮಾತಾಡೋದು ತಪ್ಪಾಗುತ್ತೆ. ತುಂಬ ಜನ ಆ ಥರ ಕೇಂತಿದ್ರಿ ಹಿಂಗೆ ಅನ್ಕೊಂಡು ಹೇಳಿ. ಬಟ್ ನಾನು ಯಾವುದು ನಮ್ಮ ವಿಷಯ ಬಿಟ್ಟು ನಾನು ಬೇರೆಯವ್ರ ವಿಷಯ ಅದು ಮಾತಾಡೋಕೆ ಹೋಗ್ತಿಲ್ಲ, ಬೇರೆಯವ್ರ ಗಾಡಿ ವಿಷಯನೂ ನಾನು ಮಾತಾಡೋಕೆ ಹೋಗ್ತಿಲ್ಲ. ನಮ್ಮ ಗಾಡಿ ನಾನು ನನ್ನ ಲಾಕ್ಸ್ ಅಷ್ಟೇ, ಬೇರೆಯವ್ರ ವಿಷಯ ನಮ್ಗೆ ಬೇಕಾಗಿಲ್ಲ, ನಾನು ಮಾತಾಡೋಕೆ ಹೋಗ್ತಿಲ್ಲ ಅದ್ರ ಬಗ್ಗೆ. ಈ ವಿಡಿಯೋ ಮೇಯ್ನಾಗಿ ಮಾಡೋ ಉದ್ದೇಶ ಅಂತ ಹೇಳಿದ್ರೆ, ನನಗೆ ಸ್ವಲ್ಪ ಜನಕ್ಕೆ ಹೇಳ್ತಾ ಇದ್ರಿ ಅಂತ ಹೇಳಿದ್ರೆ, ಕಂಟೆಂಟ್ ಲೈಕ್ ಇರುತ್ತೆ ಬಟ್ ಕಂಟೆಂಟ್ನೇ ಮುಂದುವರ್ಸ್ಕೊಂಡು ಹೋಗಿ ಹಾಗೆ ಲಾಗ್ಸ್ಗಿಂತ ಜಾಸ್ತಿ ಕಂಟೆಂಟ್ ಮಾಡ್ತಾ ಹೋಗಿ, ನಿಮ್ದು ಅದು ಒಳ್ಳೆ ಇರುತ್ತೆ, ಕಂಟೆಂಟ್ ಲೈಕ್ ಇರುತ್ತೆ ಅಂತ ಹೇಳಿ. ಬಟ್ ನನಗೆ ಸ್ಟ್ರಗಲ್ ಆಗ್ತಿದ್ದೆ ಅಂತ ಹೇಳಿದ್ರೆ ಕಂಟೆಂಟಲ್ಲಿ. ನನಗೆ ಆ್ಯಕ್ಚುಲಿ ಕ್ಯಾಮರಾ ಇಡೋಕ್ಕೆ ರವಿ ಇದ್ದ, ಬಟ್ ನನಗೆ ನನ್ನ ಜೊತೆ ಪಾರ್ಟಿಸಿಪೇಟ್ ಮಾಡೋಕ್ಕೆ ಒಂದೆರಡು ಕಲಾವಿದರು ಯಾರು ಇದ್ದಿದ್ರೆ ನಂಗೆ ಕಂಟೆಂಟ್ ಮಾಡೋಕ್ಕೆ ಕಾಯ್ಬಿತ್ತು. ಸತ್ಯ ಕಂಟೆಂಟ್ ಮಾಡೋಕೆ ಒಂಚೂರು ಈಸಿ ಆಗ್ತಿದ್ದಿತ್ತು. ಇಲ್ಲಾಂದ್ರೆ ನಾನು ಏಕಪಾತ್ರ ಅಭಿನಯ ಮಾಡ್ಕೋದು ತುಂಬ ರಿಸ್ಕ್ ಆಯ್ತು, ತಲೆಗೆ ಒಂಚೂರು ಹುಳ ಬಿಟ್ಟಂಗೆ ಆಯ್ತು, ಮಾಡ್ಲಕ್ಕೆ ಹುಳ ಬಿಟ್ಟಂಗೆ ಆಯ್ತು. ನಿಮ್ಮಲ್ಲಿ ಯಾರು ನನ್ನ ಸರೌಂಡಿಂಗಲ್ಲಿದ್ದರೆ, ಬೈಂದೂರು ಉಪ್ಪುಂದ ಈ ಥರ ಯಾವ್ದಾದ್ರು ಇದ್ದರೆ, ನಿಮಗೆ ಈ ಕಂಟೆಂಟ್ ಕ್ರಿಯೇಷನ್ ಜರ್ನಿ ಸ್ಟಾರ್ಟ್ ಮಾಡ್ಕೊಂಬಂಗಿದ್ರೆ ನನ್ನೊಟ್ಟಿಗೆ ನೀವು ಜಾಯ್ನ್ ಆಗಿಲ್ಲಕ್ಕೆ ಅಂತಾರು ಇದೇ ಥರ ಕಂಟೆಂಟ್ ಮಾಡೋದ್ರಲ್ಲಿ ನಿಮ್ಗೆ ಸ್ವಲ್ಪ ಆಸಕ್ತಿ ಇದ್ದಿದ್ದಾರೆ. ನನ್ನ ಹತ್ರ ಕಂಟೆಂಟು ತುಂಬ ಇತ್ತು, ಬಟ್ ಕಲಾವಿದ್ರಿಲ್ಲ ನನ್ನೊಟ್ಟಿಗೆ ಮಾಡುವಂಗೆ, ಅದಕ್ಕೆ ಸ್ವಲ್ಪ ಸ್ಟ್ರಗಲ್ ಆಗ್ತಿತ್ತು ಅಷ್ಟೇ. ಇಲ್ಲ ಹೇಳಿದ್ರೆ ಇಷ್ಟೊತ್ತಿಗೆ ಸುಮಾರು ಕಂಟೆಂಟ್ ಬಿಡ್ತಿದ್ದೆ. ಯಾರು ನಿಮ್ಗೇನಾದರೂ ಆ ಥರ ಆಸೆ ಇತ್ತು, ಇಲ್ಲ ಮಾಡ್ತು ನನ್ನೊಟ್ಟಿಗೆ ಕಂಟೆಂಟ್, ನನ್ನೊಟ್ಟಿಗೆ ನೀವು ಕಂಟೆಂಟ್ ಮಾಡ್ಲಿಕ್ಕೆ ನನಗೆ ಮೆಸೇಜ್ ಮಾಡಿ, ಮುಂದಿನ ದಿನಗಳಲ್ಲಿ ಅದನ್ನು ಸಾಧ್ಯ ಮಾಡುವ ಆದಷ್ಟು ಅನ್ನೋದು ಹೇಳ್ತೆ. ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮರಿಬೇಡಿ. ನಿಮಗೋಸ್ಕರ ಇಷ್ಟೊಂದು ಎಫರ್ಟ್ ತಗೊಂಡು ವಿಡಿಯೋ ಮಾಡ್ತಿತ್ತು. ನಿಮ್ಮ ಸಪೋರ್ಟು ಮುಂದಿನ ದಿನಗಳಲ್ಲೂ ಇನ್ನೂ ಹೆಚ್ಚು ಬೇಕು. ಫಾಲೋ ಮಾಡ್ಕೊತ ಇರಿ ಹಾಗೆ. ನಮಸ್ಕಾರ. ಸರಿ ಹಂಗಾರೆ ಬಾಪದ.